ಅಮ್ಮ, ಇದೇ ಪಟೇಲಪ್ಪನವ್ರ ಮನೆ. ಹೊಸಿ ಜೋರಾಗಿ ಹತ್ಕೊಂಡು ಹೊಸಿ ನಾಟಕ ಮಾಡ್ಬೇಕಣಮ್ಮ. ನೀನು ಹಿಂಗೆ ಇದ್ರಾಗಕ್ಕಿಲ್ಲ. ಸುಮ್ಮನೆ ನಾರ್ಮಲಾಗಿ ಕೇಳಿದ್ರೆ ಅವ್ರೇನು ಸುಮ್ಮನೆ ಇದು ಮಾಡ್ತಾರೆ ಅಷ್ಟೇನಿಯ. ನೀನು ಜೋರಾಗಿ ಗಳು ಅಂತ ಹತ್ಕೊಂಡು ನಾಟಕ ಮಾಡ್ಬೇಕಣಮ್ಮ. ಈ ಅಪ್ಪ ಕೊಡಿಸ್ತೇನೆ, ಊರಾಗಿರೋರಿಗೆಲ್ಲ ಈ ಅಪ್ಪನೇನೇ ನ್ಯಾಯ ಹೇಳೋದು. ನಮಗೂ ನ್ಯಾಯ ಕೊಡಿಸ್ತೇನೆ ನೋಡು. ಜೋರಾಗಿ ಹತ್ಕೊಂಡು ಮಾತಾಡು. ನಮ್ಗೆ ಉಳಿದಿರೋದು ಇದೊಂದೇ ನೆನೆಯ ದಾರಿ. ಇನ್ನು ಬೇರೆ ಯಾವ ದಾರಿ ಉಳ್ದೈತಿ ಹೇಳು? ಇದೊಂದೇ ದಾರಿಯ ಉಪಯೋಗಿಸ್ಕೊಂಡು ಏನೋ ಒಂದು ಮಾಡ್ಬೇಕಷ್ಟೇನಿಯ. ಬಿಡು, ಇದೊಂದೇ ದಾರಿ ಉಪಯೋಗಿಸ್ಕೊಂಡು ಏನೋ ಮಾಡೋಣ. ನಾವು ಮನೆ ಸೇರಬೇಕು ಅಷ್ಟೇ ನೆನೆಯ. ಪಟೇಲಪ್ಪನವರೇ, ಪಟೇಲಪ್ಪನವರೇ, ಪಟೇಲಪ್ಪನವರೇ. ಹೇಳುವ. ಯಾರು? ಏನಾಗಬೇಕಿತ್ತು ನಿನಗೆ? ಹಾಂ, ಯಾರು ಅಂತ ಗೊತ್ತಾಗ್ಲಿಲ್ವೇ? ನಾನು ಒಬ್ಳು ಮೋಸ ಹೋಗಿರೋ ಹೆಂಗ್ಸು ಸಮರೆ. ಪಟೇಲಪ್ಪನವರೇ, ಬೋಲ್ ಮೋಸ ಆಗೋಗ್ಬಿಟ್ಟೈತೆ ನನ್ನ ಜೀವನದಾಗ ಅಂತೂ. ಹೊಸಿ ಎಲ್ಲ ಬೇಜಾನ್ ಮೋಸ ಆಗೋಗ್ಬಿಟ್ಟೈತೆ ನನಗಂತೂ. ದೇವ್ರಾಣೆ, ಎಷ್ಟು ನೋವಾಯ್ತಾಯ್ತು ನನಗೆ ಅಂತಂದರೆ ಅಷ್ಟು ನೋವಾಯ್ತಾಯ್ತು ನನಗಂತೂ. ಸರಿ ಕೂತ್ಕೊಳ್ಳಮ್ಮ. ಏನಾಯ್ತು ಅಂತ ಹೇಳ್ಬಿಟ್ಟು ಹೇಳು. ಹಾಂ, ನೀನು ನಮ್ಮೂರೊಳಗೆ ನಿನ್ನ ತಾನೆ? ಹಾಂ, ಏನಾಯ್ತು ಅಂತ ಹೇಳ್ಬಿಟ್ಟು ಸರಿಯಾಗಿ ಹೇಳು. ಏನು ಅಂತ ಹೇಳೋಣ ಪಟೇಲಪ್ಪನವರೇ. ನಾನು ನೆಂಬಿಟ್ಟು ಮೋಸ ಹೋಗ್ಬಿಟ್ಟಿದ್ದೀನಿ. ಆ ಬಂಗಾರಮ್ಮನ ಗಂಡ ನನ್ನನ್ನು ಭಾಳ ಇಷ್ಟಪಟ್ಬಿಟ್ಟು, ತುಂಬ ಇಷ್ಟಪಟ್ಬಿಟ್ಟು ಮದುವೆ ಮಾಡ್ಕೊಂಡ. ಬಂಗಾರಿ ಸರಿ ಇಲ್ಲ, ಅವಳು ಸರಿ ಇಲ್ಲ. ನಿನ್ನೆ ಮದುವೆ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ. ಹಾಗೆ ಹಿಂಗೆ ಅಂತ ಹೇಳ್ಬಿಟ್ಟು ಬೋಲು ಇಷ್ಟಪಟ್ಬಿಟ್ಟು ನನ್ನೇನೇ ಮದುವೆ ಮಾಡ್ಕೊಂಡ. ಅಂದರೆ ಮೊದಲು ನನಗೆ ಹೇಳಿರಲಿಲ್ಲ ಪಟೇಲಪ್ಪನವ್ರೆ. ಮದುವೆಗೆ ಮುಂಚೆ ನನಗೆ ಏನು ಹೇಳಿರಲಿಲ್ಲ, ಇನ್ನೊಂದು ಮದುವೆ ಆಗೈತಿ ಅಂತ ಹೇಳ್ಬಿಟ್ಟು. ಸುಮ್ಮನೆ ನೀನು ಆಗಿಲ್ಲ ಅನ್ನಂಗೆ ತಾಳಿ ಕೊಡ್ದ. ಆಮೇಕಿಂದ ಶುರು ಮಾಡ್ದೆ ನೋಡ್ರಿ ಹೇಳೋಕ್ಕೆ. ಹಿಂಗೆ ಅಂತ ಹೇಳ್ಬಿಟ್ಟು ಎಲ್ಲ ಹೇಳೋಕ್ಕೆ ಶುರು ಮಾಡ್ಕೊಂಬಿಟ್ಟ. ಹಿಂಗೆ ಅಂತ ಹೇಳ್ಬಿಟ್ಟು ನನಗೆ ಇದೆಯೋನಪ್ಪ ಇದು ಯಾಗ್ರಾಚಾರನಪ್ಪ ಅಂದ್ಕೊಂಡೆ. ಆಮೇಕಿಂದ ಏನು ಹೇಳ್ದ ಅಂದರೆ, ನಂಗೆ ಅವಳಿಂದ ನೆಮ್ಮದಿ ಇಲ್ಲ, ಅದಕ್ಕೆ ಸುಮ್ಕೆ ಮದುವೆ ಮಾಡ್ಕೊಂಡು ಅವಳ ಜೊತೆ ಇದೀನಿ ಅಷ್ಟೇ, ನಂಗೆ ಸಂಸಾರ ಮಾಡೋಕ್ಕೆ ಇಷ್ಟ ಇಲ್ಲ ಹಿಂಗೆ ಅಂತಂದ. ಸರಿ ಆತಾಗ ಬುಡತ್ತಾಗಿ ಏನತ್ತ ಅಂತ ನಾನು ಸುಮ್ಕಾದೆ. ಇನ್ನೇನು ಮಾಡೋಕ್ಕಾಯ್ತದೆ ಅಂತ ಹೇಳ್ಬಿಟ್ಟು ಸುಮ್ಕಾದೆ. ಆಮೇಲೆ ನೋಡಿ ನನ್ನ ಮಗಳು ಇಷ್ಟು ದೊಡ್ಡೊಳದ್ಲು ಮಾಡಿದ್ಲು, ಸಂಸಾರಕ್ಕೆಲ್ಲ ತಂದು ಹಾಕ್ತಿದ್ದ ಬಿಡ್ತಿದ್ದ. ಈಗ ಇದ್ದಕ್ಕಿದ್ದಂಗೆ ಏನೇನಿಯ ಜವಾಬ್ದಾರಿ ಅದು ಇದು ಅಂತ ಹೇಳ್ಬಿಟ್ಟು ಏನು ತಂದು ಹಾಕ್ಲಿಲ್ಲ. ತಂದು 10 ಪೈಸನೂ ತಂದು ಹಾಕ್ತಿಲ್ಲ. ನಾನು ಅದಕ್ಕೆ ಹೋಗಿ ಬಂಗಾರಮ್ಮವ್ರಿಗೆ ಹೇಳ್ದೆ, ಹಿಂಗೈತೆ ನಮ್ಮ ಪರಿಸ್ಥಿತಿ, ನೋಡಿ ಏನಾರ ಮಾಡಿ ಅಂತ ಹೇಳ್ಬಿಟ್ಟು. ಅದು ಕಾಯಮ್ಮ ಹೊಂಟೋಗ್ಬಿಡಿ, ಹಿರ್ಕೊಡು ನೀವು ಹೊಂಟೋಗ್ಬಿಡಿ ಅಂತ ಹೇಳ್ಬಿಟ್ಟು ನಾನು ನಮ್ಮ ಯಜಮಾನ್ರು ಈಗ ನನ್ನ ಮಗಳು ಇವಳು ಎಲ್ಲರೂ ಒಂದೇ ಕಿತ್ತ ಮನೆಯಿಂದ ಈಚೆ ಕಡೆಗೆ ಹಾಕ್ಬಿಟ್ಲು. ಹೋ, ಬಂಗಾರಮ್ಮನ ಗಂಡ? ಓ, ಅವ್ರನ್ನ ಮದುವೆ ಮಾಡ್ಕೊಂಡ್ರು ಅವ್ರು ನೀವು? ಅಲ್ಲ ಕಣಮ್ಮ, ಹುಡುಗನ ಬಗ್ಗೆ ವಿಚಾರ ಮಾಡ್ದಿದ್ದಂಗೆ ಮದುವೆ ಮಾಡ್ಕೊಳ್ಳೋದೆ. ಈಗ ಮೊದಲನೇ ಹೆಂಡ್ರು, ಮೊದಲನೇ ಹೆಂಡ್ರಿಗೆ ಮೋಸ ಆದಂಗೆ ಆಗಕ್ಕಿಲ್ವೇ? ನಿಮ್ಗೆ ಗೊತ್ತಿಲ್ದಂಗೆ ಬೇರೆ ಮದುವೆ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ತಾ ಇದ್ದೀಗ. ಸಮಯ ನಮಗೆ ಏನು ಗೊತ್ತಾಯ್ತದೆ? ಆಗಿನ ಕಾಲದವ್ರು ನಾವು ಹೆಂಗೋ ನಂಬ್ಕೋತೀವಿ. ನನಗೂ ದಿಕ್ಕು ದೆಸೆ ಇರಲಿಲ್ಲ. ನಾನು ಅನಾಥೆ, ಯಾವ ಅಜ್ಜಿ ಮನೆಯಾಗ ಬೆಳೆದಿದ್ದೆ ನಾನು. ಹೆಂಗೋ ಅತ್ತಾಗೆ ಜೀವನ ಸಿಕ್ತಲ್ಲ, ತಂದಾಕೊಂಡು ಸಿಕ್ಕುದ್ನಲ್ಲ ಅಂತ ಕೊಟ್ಕೊಬಿಟ್ಟೆ. ಈಗ ನೋಡಿದ್ರೆ ಈ ಕರ್ಮ. ಅಲ್ಲ ಆದ್ರೂ ಈಗ ಆಯಪ್ಪನೇ ನೋಡ್ಕೋಬೇಕು ಎಲ್ಲನೂ. ಇಷ್ಟೆಲ್ಲ ಆದ್ಮೇಲೆ ಕೈ ಬಿಡೋಂಗಿಲ್ಲ. ಆಯಪ್ಪನ ನೋಡ್ಕೋಬೇಕು. ಈಗ ಬಂಗಾರಮ್ಮ ಒಪ್ತಿಲ್ಲ ಅಂತಲ್ಲ, ಹೆಂಗಂದ್ರೆ ಹಂಗೇನಿಯ ಬೈದ್ಬಿಟ್ಟು ನಮ್ಮೇರೇನಿಯ ಇದು ಮಾಡ್ತಾರೆ. ಅಲ್ಲ ನಾವಿನ್ನೇನು ಶಾನೆ ಏನು ಕೇಳಲಿಲ್ಲ. ನಮಗೆ ಅಂತೇಳ್ಬಿಟ್ಟು ಏನು ಇಲ್ದಿದ್ದಂಗೆ ಇದ್ಬಿಟ್ರೆ ಹೆಂಗೆ ಹೇಳಿ? ಈಗ ನನ್ನ ಕತೆ ಏನಾಗಬೇಕು ನೋಡಿ, ನೀವೇ ಹೇಳಿ. ಮಗಳು ಮದುವೆಗೆ ಬೇರೆ ಬಂದವಳೆ. ಏನು ಮಾಡನಿ ನಾವು? ಹೆಂಗೆ ಅಂತೇಳ್ಬಿಟ್ಟು ಜೀವನ ಮಾಡನಿ? ಏನು ಮಾಡನಿ ಒಂದು ಗೊತ್ತಾಯ್ತಿಲ್ಲ ನನಗಂತೂ. ನಾವೇನು ಜಾಸ್ತಿ ಏನು ಕೇಳ್ತಾನೆ ಇಲ್ಲ. ಬೇರೆ ನಮ್ಗೆ ನಿಜವಾಗೂ ಏನು ಬೇಕಾಗೋ ಇಲ್ಲ ನಮ್ಗಂತೂ. ಏನೋ ನನ್ನ ಮಗಳು ಜೀವನ ಹಂಗೆ ಸೆಟ್ ಆಗಿಬಿಟ್ರೆ ಏನೋ ಅದಕ್ಕೆ ನಿಮ್ಮ ಹತ್ರ ಕೇಳೋಕೆ ಬಂದಿದ್ದು. ಏನೋ ನಮ್ಮ ಮಗಳ ಜೀವನ ಒಂಚೂರು ಸೆಟ್ ಮಾಡಿಕೊಟ್ಬಿಟ್ಟು ಇದು ಮಾಡಿರಿ, ನಮಗೂ ಅನ್ಯಾಯ ಆಗೋದು ಬೇಡ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ನೀವೇ ನಮಗೆ ದಾರಿ ತೋರಿಸ್ಬೇಕು, ನೀವೇ ಮಾಡ್ಬೇಕು ಏನೋ ಒಂದು ನಮ್ಗಂತೂ. ಪಟೇಲಪ್ಪನವರೇ, ಬಂದು ನೀವೇ ಹೊಸಿ ನ್ಯಾಯ ಹೇಳಿ. ಸರಿ ಆಯ್ತು. ನಾಳೆ ನ್ಯಾಯ ಕಲ್ಲಾಕ್ತೀನಿ ಬರ್ರಿ. ನಾಳೆ ಏನೋ ಒಂದು ಮಾತಾಡೋಣ. ನಾಳೆ ನಿಮಗೂ ಪಾಪ ಅನ್ಯಾಯ ಆಗೋದು ಬೇಡ, ಬಂಗಾರಮ್ಮಂಗೂ ಅನ್ಯಾಯ ಆಗೋದು ಬೇಡ. ಆಯಮ್ಮಂಗೂ 3 ಜನ ಮಕ್ಳವ್ರೆ, ಅವ್ರಿಗೂ ಏನು ಅನ್ಯಾಯ ಆಗೋದು ಬೇಡ. ಏನೋ ಒಂದು ಪಂಚಾಯತಿನಾಗೆ ಏನೋ ಒಂದು ತೀರ್ಮಾನವ ತಗೊಳ್ಳನಿ. ಇಲ್ಲ ಅಂತಂದರೆ ಒಂದು ಕೆಲಸ ಮಾಡಿ, ಪೊಲೀಸ್ ಅಂತ ಹೋಯ್ತೀರಾ ಅಂದರೆ ನೀವು ಅಲ್ಲೇ ಹೋಗ್ರಿ. ನಮ್ಮ ಊರೆಲ್ಲನೂ ನಾವೇ ಬಗೆಹರಿಸ್ಕೊಳ್ಳೋದು. ಸಮಸ್ಯೆಗಳನ್ನೆಲ್ಲ ನಾವೇ ಬಗೆಹರಿಸ್ಕೊಂಡು ನಾವೇ ಸರಿ ಮಾಡ್ಕೊತೀವಿ. ಇಲ್ಲ ಅಂಕಲರೇ, ನೀವೇನೇ ಏನೋ ಮಾಡಿ. ನಿಜವಾಗೂ ನಮಗೆ ಬೇಡ, ನೀವೇನೇ ಮಾಡಿ. ಒಂದು ತೀರ್ಮಾನ ಮಾಡ್ತೀರೋ ನೀವೇ ಮಾಡಿ. ಅಲ್ಲಿಗೆ ಹೋದ್ರೆ ಕೋರ್ಟು ಕೇಸು ಅಂತ ಅಲಿಬೇಕಾಯ್ತದೆ. ಆಗೋದಿಲ್ಲ ನಮಗೂ. ಸರಿ ಆಯಿತು. ನೀವು ಹೇಳ್ದಂಗೆ ಏನೇ ಆಯಿತು. ಸರಿ ಬಿಡಿ, ಆಯಿತು. ಏನೋ ಒಂದು ಮಾಡೋಣ. ಪಂಚಾಯತಿಗೆ ಹೇಳ್ಕೊಳಿಸ್ತೀನಿ. ಬಂಗಾರಮ್ಮನ ಪಂಚಾಯತಿಗೆ ಹೇಳ್ಕೊಳಿಸ್ತೀನಿ, ನಿಮ್ಮನ್ನು ಹೇಳ್ಕೊಳಿಸ್ತೀನಿ. ನೀವು ಏನು ತಲೆ ಕೆಡಿಸ್ಕೊಬೇಡಿ. ಇಬ್ರಿಗೂ ಅನ್ಯಾಯ ಆಗದಿದ್ದಂಗೆ ಏನೋ ಒಂದು ತೀರ್ಮಾನವಾಗಿ ಕೊಡೋಣ. ಸರಿನಾ? ನೀವೇನು ತಲೆ ಕೆಡಿಸ್ಕೊಂಡು ಜಾಸ್ತಿ ಯೋಚನೆ ಮಾಡ್ಕೊಂಡು ಕೂತ್ಕೊಳ್ಳೋಕೆ ಹೋಗಬೇಡಿ. ಪಾಪ ಹೆಣ್ಮಗ, ನಿಮಗೂ ಗಂಡು ಮಗ ಆಗಿದ್ರೆ ಏನೋ ಒಂದು ಮಾಡ್ಬೋದಿತ್ತು. ಹೆಣ್ಮಗ ನೀನು ಪಾಪ ಏನಾದ್ರೂ ಹೆಂಗೆ ಕೈ ಬಿಟ್ಬಿಡಕ್ಕಾಯ್ತದ? ನಂಗೆ ನನ್ನ ಮಗಳದೇ ಚಿಂತೆ. ನಂಗೇನಾರ ಆದರೆ ನನ್ನ ಮಗಳಿಗೆ ಯಾರು ದಿಕ್ಕು ಅನ್ನೋದೇನಿಯ ಚಿಂತೆ ನನಗಂತೂ. ಇಲ್ಲೂ ಬಂದಿದ್ದೀರಾ ಪಟೇಲಪ್ಪನವರೇ? ಬೈಲಿ ಬಾರೆ ಹೋಗೋಣ. ಏನಿಲ್ಲ ನೀನು ದೊಡ್ಡ ಮನಸ್ಸಿ ಆಗಿದ್ಕೊಂಡು ಊರಿಗೆ ದೊಡ್ಡ ಮನಸ್ಸಿ ಆಗಿದ್ಕೊಂಡು ಇಂಥ ಕೆಲಸನೆಲ್ಲ ಮಾಡೋದು. ನೋಡ ಹೆಂಗ್ಸು ಕೊಂಡಿರಾಕೊಂಡು ಹೆಂಗೆ ಕುಂತೈತಿ ಅಂತ ಹೇಳ್ಬಿಟ್ಟು ನ್ಯಾಯ ಬೇಕು ಅಂತ ಹೇಳ್ಬಿಟ್ಟು ಸುಳ್ಳು ಹೇಳ್ಬಿಟ್ಟು ಯಾಕೆ ಮದುವೆ ಮಾಡ್ಕೊತೀಯ?
ನೋಡು ಇವಾಗ ಹುಡುಗಿ ಜವಾಬ್ದಾರಿ ಏನು ಹಾಂ ನೀನು ಇಂಥ ಕೆಲಸ ಮಾಡಿಬಿಟ್ರೆ ಇಂಥವನು ಅಂತ ನಾವು ಅಂದ್ಕೊಂಡೇನೇ ಇರಲಿಲ್ಲ ಊರಾಗೆಲ್ಲನೂ ಏನೋ ಬಿಡು ಒಳ್ಳೆನು ಹಂಗೆ ಹಿಂಗೆ ಅಂತನೇ ಅಂದ್ಕೊಂಡಿದ್ದೆ ನೀನೆಲ್ಲ ಹಿಂಗೆಲ್ಲನೂ ಇದು ಮಾಡ್ತೀಯಾ ಅಂತ ಹೇಳ್ಬಿಟ್ಟು ನಮಗೆ ಗೊತ್ತೇನೇ ಇರಲಿಲ್ಲ ಹಾಂ ಏನು ಅಂದ್ಕೊಂಡಿದ್ದೀಗ ನೀನು ಅಯ್ಯೋ ಅದು ಪಟೇಲಪ್ಪನವರೇ ಇವಾಗ ನಡೆದಿರೋದಲ್ಲ ಒಂದು 25 ವರ್ಷದ ಹಿಂದೆ ನಡೆದಿರೋ ಕತೆ ಎಲ್ಲನೂ ಒಂದು 23-25 ವರ್ಷದ ಹಿಂದೆ ನನಗೆ ನನ್ನ ಎಂಡ್ರು ಊಟ ಬಜಾರಿ ಆವಾಗ ಒಂಥರ ಬೇಜಾರಾಗೋಗ್ಬಿಟ್ಟಿತ್ತು ನನಗೆ ಅವಳು ಸಹವಾಸವೇ ಬೇಡ ಅಂತ ಹೇಳ್ಬಿಟ್ಟು ಗಂಟು ಹಾಕೋಬಿಟ್ಟೆ ಆಮೇಕಿಂದ ಇವಳು ಬಿಡೋಕ್ಕಾಗಲಿಲ್ಲ ಇವಳು ಬಜಾರಿ ಬಿಡ್ತೀನಿ ಅಂದ್ರು ಬಿಡ್ತಿರ್ಲಿಲ್ಲ ನಮ್ಮ ಕಷ್ಟನ ಯಾರಿಗೆ ಹೇಳನಿ ಅದಕ್ಕೆ ಇವಳ ಜೊತೆನೇ ಸಂದಕ್ಕಿದ್ದೆ ಹೋಗೋದು ಬರೋದು ಆಮೇಕಿಂದ ಇವಳಿಗೂ ನಿಜ ಹೇಳಿದೆ ಇವಳು ಸರಿ ಅಂತ ಒಪ್ಕೊಂಡು ಜೊತೆಯಾಗಿದ್ಲು ಇವಾಗ ನೋಡಿದ್ರೆ ಎಲ್ಲರೂ ನನ್ನ ಮಗಳು ಮದುವೆ ಮಾಡಬೇಕು ಅಪ್ಪೆಲ್ಲಿ ಅಂತ ಕೇಳ್ತಾರೆ ಅಂತ ಹೇಳ್ಬಿಟ್ಟು ಈಗ ನೋಡಿ ಬಂದು ಹಿಂಗೆ ಕುಂತವ್ರಿ ಏನು ಮಾಡನಿ ಪಟೇಲಪ್ಪನವ್ರೆ ನೀವೇ ಹೇಳಿ ನಾವೇ ಎಂತಾನೆ ಮಾಡೋಕ್ಕಾಯ್ತದೆ ಅಂತ ಹೇಳಿ ನೋಡ್ಲಾ ನೀನು ಹೆಂಡ್ತಿನ ನಿನ್ನ ಮಕ್ಕಳನ್ನ ಎಲ್ಲ ಕರ್ಸು ಪಂಚಾಯತಿ ಸೇರಿಸು ಪಂಚಾಯತಿನಾಗ ಏನೋ ಒಂದು ತೀರ್ಮಾನವಾದಂಗೆ ಮಾಡನಿ ನೀನು ಎಂಡ್ರಿಗೆ ಹೇಳ್ಕೊಳಿಸ್ತೀನಿ ಬುತ್ತಳ ಅವಳು ಕುಂತ್ಕೊಂಡು ಏನೋ ಒಂದು ತೀರ್ಮಾನವ ಯೋಚನೆ ಮಾಡ್ಬಿಟ್ಟು ಮಾಡಿದ್ರೆ ಆಯಿತು ಹಾಂ ಸರಿನಾ ಏನಮ್ಮ ಕಣ್ಣೀರು ಹಾಕ್ಬೇಡ ಜೀವನದಾಗೆ ಏನೋ ಕಷ್ಟಗಳು ಬರ್ತವೆ ನಾವು ಮಾಡ್ಕೊಳ್ಳೋದು ನಮಗೆ ಊನ ಆಯ್ತದೆ ಅಷ್ಟೇನೇನೆ ಸರಿ ಪಟೇಲಪ್ಪನವ್ರೆ ಸರಿ ಆಯಿತು ಪಟೇಲಪ್ಪನವ್ರೆ ನ್ಯಾಯವ ನೀವು ಕೊಡಿಸ್ಲೇಬೇಕು ನಮಗೆ ನನ್ನ ಮಗಳಿಗೂ ನ್ಯಾಯ ಕೊಡೋದು ಅಷ್ಟೇ ಎಲ್ಲರೂ ಅಪ್ಪ ಅಂತ ಕೇಳ್ತಿರ್ತಾರೆ ಆಮೇಕಿನ ಜನ ಕೆಟ್ಕೆಡ್ದಾಗ ಅನ್ಕೊಬಿಡ್ತಾರೆ ನಂಗೆ ಕೆಟ್ಕೆಡ್ದಾಗ ಅನ್ಕೊಳ್ಳೋಕ್ಕೆ ನಂಗೆ ಇಷ್ಟನೇ ಇಲ್ಲ ನನಗಂತೂ ಅದಕ್ಕೆ ನಾನು ನಿಮ್ಮನ್ನೇ ಇದು ಮಾಡ್ಕೊಂಡಿರೋದು ನನ್ನ ಮಗಳದ್ದು ಮದುವೆ ಒಂದು ಆಗೋಗ್ಬಿಟ್ರೆ ಹೆಂಗೋ ಸಂದಕ್ಕಿರೋ ಸಿಕ್ಕರೆ ನಮ್ಮ ಮಗಳಿಂದ ಹೊಂಟೋಗ್ಬಿಡ್ತೀನಿ ನಾನು ಇವ್ರಿಗೆ ಏನು ತೊಂದರೆ ಕೊಡೋಕ್ಕಿಲ್ಲ ನನಗೆ ಹೆಂಗೋ ಚೆನ್ನಾಗಿ ನೋಡ್ಕೊಂಡ್ರೆ ನಮ್ಗೆ ಅಷ್ಟೇ ಸಾಕು ನಡಿ ಮಗಳೇ ಹೋಗೋಣ ನಡಿಯಪ್ಪ ಇವತ್ತು ಕೆಲಸ ಮುಗಿಸ್ಕೊಂಡು ನಾಳೆ ಇವ್ರದ್ದು ಬೇರೆ ಐತದೇನೋ ನ್ಯಾಯ ತೀರ್ಮಾನ ಇದು ಬೇರೆ ನೋಡಬೇಕು ಸರಿ ಬಿಡು ಆಯಿತು ಅಮ್ಮ ಈಗ ಹೇಳೋದು ಕೇಳಿಸ್ಕ ಎಳ್ಳೆ ಹೆಂಡ್ತಿ ಅದು ಇದು ಅಂತ ಹೇಳ್ಬಿಟ್ಟು ಏನೇನೋ ಇವಾಗೆಲ್ಲ ನಡೀತೈತೆ ಅಮ್ಮ ಆಮೇಲೆ ಆಸ್ತಿನ ಕೊಡು ನನ್ನ ಮಗಳಿಗೆ ಅದು ಮಾಡು ಇದು ಮಾಡು ಅಂತ ಹೇಳ್ತಾಳೆ ಅಮ್ಮ ಏನು ಇದು ಮಾಡ್ಕೊಳಕ್ಕೆ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಾರ್ದು ಯಾಕೆ ಅವಳಿಗೆ ಅಂತೇಳ್ಬಿಟ್ಟು ನಾವ್ಯಾಕೆ ಕೊಡಬೇಕು ಒಂದು ಕೆಲಸ ಮಾಡೋಣ ಆಸ್ತಿ ಪಾಸ್ತಿ ಎಲ್ಲನೂ ಮಾರ್ಬಿಡೋಣ ತಗೆ ಮಾರ್ಬಿಟ್ಟು ಬೇರೆ ಕಡೆ ಎಲ್ಲ ಅಂತ ತಿಳ್ಕೊಂಡು ನಮ್ಮ ಪಡೋಣ ಹೊಂಟೋಗನ್ ಕಣಮ್ಮ ಆವಾಗ ನಮ್ಮದೇ ಸ್ವಯಾರ್ಜಿತ ಆಸ್ತಿ ಆಗೋಗ್ಬಿಡ್ತದೆ ಆವಾಗ ನಾವು ನೆಮ್ಮದಿಯಾಗಿರ್ಬೋದು ಅಲ್ವೇನಮ್ಮ ಇಲ್ಲ ಅಂತ ಹೇಳಿದ್ರೆ ಆಸ್ತಿ ಪಾಸ್ತಿನಾಗೆ ಇವಳಿಗೂ ಕೊಟ್ಬಿಟ್ಟು ಇವಳಿಗೂ ಎಲ್ಲ ಮಾಡಾಕ್ಬಿಟ್ರೆ ಹೆಂಗಿರ್ತದೆ ಇವಳು ಏನು ಸಂದಕ್ಕಿರಕ್ಕಿಲ್ಲ ನೋಡು ನಾವು ಇರೋ ಆಸ್ತಿನೆಲ್ಲ ಮಾರ್ಬಿಟ್ಟು ನಾವು ನಿಜವಾಗೂ ಸೆಟ್ಲಾಗನ್ ಬೇರೆ ಕಡೆ ಹೋಗ್ಬಿಟ್ಟು ಇವ್ರು ಇದ್ಬಿಟ್ರೆ ಯಾವತ್ತಿದ್ರು ತಲೆನೋವೇನಿಯ ಈಗ ಹೆಂಗೋ ಮನೆ ಬಿಟ್ಟು ಕಳಿಸಿದ್ಯಲ್ವಾ ಮತ್ತೆ ಯಾಕೆ ಬರೋದಿಲ್ಲ ಅಂತ ಹೇಳ್ಬಿಟ್ಟು ಏನು ಗ್ಯಾರಂಟಿ ಯಾವಾಗ ಬರ್ತಾರೋ ಏನು ಕಥೆಯೋ ಗೊತ್ತಿಲ್ಲ ಇವತ್ತೇ ಬರ್ತಾರೋ ನಾಳಿಕೆ ಬರ್ತಾರೋ ಏನು ಬರ್ತಾರೋ ಅದೆಲ್ಲ ಗೊತ್ತಿಲ್ಲ ಅದಕ್ಕೆ ನಾವು ಒಂದು ಕೆಲಸ ಮಾಡಬೇಕು ನಾವು ಆಸ್ತಿನೆಲ್ಲ ಮಾರ್ಕೊಂಡು ಹೋಯ್ತಿರ್ಬೇಕು ಅಷ್ಟೇನೇನಿಯ ಲೇ ಎಂತ ಹಿಡಿಯ ಕೊಡ್ತೀಯ ಖತರ್ನಾಕ್ ನೀನು ಇಂಥ ಹಿಡಿಯವೇ ಕೊಡೋದು ನೀನು ಕೊಂತ್ರೆ ಹಿಡಿಯವ ಹಾಂ ನಿನ್ನ ಮಕ್ಕ ಮುಚ್ಚ ನಿಂಗೇನು ಬಂದಿರೋದು ನಿಂಗೆ ದೊಡ್ಡಪ್ಪತ್ತು ದೊಡ್ಡವಾಗ ನಿನಗೆ ಓಹೋ ಅಲ್ಲ ಎಲ್ಲ ಜಮೀನು ಮಾರಾಕ್ ಕೊಡ್ಬೇಕಂತೆ ಮಾರಾಕ್ ಕೊಟ್ಟೇನು ಮನೆಗಿರೋರೆಲ್ಲನೂ ತಟ್ಟೆ ಎತ್ಕೊಂಡು ಗಿಕ್ಸೆ ಎತ್ತಕ್ಕೆ ಹೋಗೋಣ ಏನು ನಿಂಗೇನು ತಲೆಗಿಲ್ಲ ಕೆಟ್ಟಿಲ್ತಾ ನಿನಗೆ ಅಯ್ಯೋ ಕೊಂತ್ರಿನ ತಗೊಬಿಟ್ಟು ಬಂದು ನೋಡು ನಂಗೆ ಸುಮ್ಕೇನಿಯ ಉರ್ಸ್ಬೇಡ್ರಿ ಮಾರ್ತೀನಿ ನೀನು ಅವಳು ಎಲ್ಲರೂ ಮಾರ್ತೀನಿ ಅನ್ನೋದೇನೇನಿಯ ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ಬಿಡ್ರಿ ಒಂದು ಅರ್ಧ ಎಕರೆನೂ ಮಾರಾಕ್ ಬಿಡೋಕ್ಕಿಲ್ಲ ನಾನು ಅಯ್ಯೋ ಇವನ್ ತಲೆನಾಗಂತ ಏನೋಯ್ತೋ ಏನು ಕಥೆಯೋ ಗೊತ್ತಿಲ್ಲ ಇವನ್ ತಲೆನಾಗಂತೂ ಮೈಯೆಲ್ಲ ಉರ್ದೋಯ್ತದೆ ನನಗಂತೂ ಇವನ್ ತಲೆನಾಗ ಏನೇನೂ ಇಲ್ಲ ಅಲ್ಲ ಕಣ್ಲಾ ಇವಾಗ ಬಂದಿಲ್ವೇ ಅವಳು ದರಿದ್ರದೋಳು ಅವಳು ಅವಳು ಏನು ಅನ್ನಕ್ಕಿಲ್ಲ ಅವಳೆಲ್ಲ ಮಾರ್ಕೊಂಡು ನಾವು ತಗೊಬಿಡ್ಬೇಕು ಎಲ್ಲನೂ ಇಲ್ಲ ಅಂತ ಹೇಳಿದ್ರೆ ಅವಳು ಸುಮ್ಮನೆ ಬಿಟ್ಟಳು ಅಂತ ಅನ್ಕೊಬಿಟ್ಟೆಲ್ಲ ಅವಳು ಬತ್ತಳು ನಮಗೂ ನಾನು ಮದುವೆ ಮಾಡಿದ್ದೀನಿ ನನಗೂ ಭಾಗ ಕೊಡು ಅಂತ ಹೇಳ್ಬಿಟ್ಟು ಏಯ್ ಸಾಕು ಮುಷ್ಟ್ರು ಬಾಯಿನ ಏನೆಲ್ಲ ಬರ್ಕೊಟ್ಬಿಟ್ಟು ಕಳಿಸ್ಬಿಡ್ತಾರೆ ಅವಳು ನೀವು ಉಗುತ್ ಕಳಿಸಿಲ್ವೇ ಏನೋ ಅಷ್ಟೋ ಒಂಚೂರೇನೋ ಸೆಟ್ಲ್ಮೆಂಟ್ ಮಾಡ್ಬಿಟ್ಟು ಕಳಿಸ್ತೀವಿ ಅಂತೇಳಿ ಇದು ಮಾಡಿದ್ರಲ್ಲ ಉಗುತ್ ಕಳಿಸಿದಿರ ತಾನೇ ಇವಾಗೆಲ್ಲ ಮಾರ್ಕೊಂಡ್ ತಿನ್ನೋದು ಏನು ಬಂತು ಲೇ ಲತಿ ನಿನ್ಗಂತೂ ಹಂಗೇನೇ ರೂಪಂಗೆ ಇಬ್ರು ಬಂದ್ರೆ ಮಾರಬೇಕು ನಿಮ್ಮ ಗಂಡುಗಳು ಮಾಡ್ತಿರೋ ಗಣಂದಾರಿ ಕೆಲಸಗಳಿಗೆ ನಿಮ್ಗೆ ಇಬ್ರಿಸ್ತಿರೋದಕ್ಕೆ ಎಲ್ಲ ಮಾರ್ಬಿಟ್ಟು ಎಲ್ಲ ನಾಮ ಹಾಕಿಸ್ಕೊಳ್ಳೋಣ ಬಿಡು ಈಗ ದಯವಿಟ್ಟು ನಾವು ಏನೇ ಕಿತ್ತಾಡೋದು ನಿಲ್ಲಿಸ್ಬೇಕು ಅದೇನಾಯ್ತು ಆಮೇಕಿಂದ ನೋಡ್ಕೊಳ್ಳೋಣ ಲವ್ ಮಂಗೆ ನನ್ನ ಮಗನೇ ನೀನು ಸುಮ್ಕಿರ್ರಿ ನೀನೇನೋ ಹೇಳ್ಬೇಡ ನನಗಂತೂ ಮೈಯೆಲ್ಲ ಉರ್ಸ್ಬೇಡ ನನಗಂತೂ ದೇವ್ರನೇ ಕೇಳ್ತೀನಿ ನೋಡು ಏನಾಯ್ತದೋ ಆಗಲಿ ನೋಡೋಣ ಈಗ ಸದ್ಯಕ್ಕೆ ನೀನು ಸುಮ್ಮನಿರು ಈಗೇನು ಕೊಡೋದು ಬೇಡ ಮಾಡೋದು ಬೇಡ ನಿಮ್ಮ ಅಪ್ಪನ ಮಾತಾಡ್ಸೋದನ್ವೇ ಬೇಡ ಈಗ ಈಚೆ ಕಡೆ ಕೊಟ್ಟಿದ್ದೀವಿ ತಾನೆ ಈಚೆ ಕಡೆ ಕೊಟ್ಟಿರೋ ನನ್ನ ಮಗನ ತಿರು ವಾಪಸ್ ನಾವು ಕರ್ಸ್ಕೊಳ್ಳೋದನ್ವೇ ಬೇಡ ನೋಡು ನಮಗೆ ಹೇಳಿದ್ದಂಗೆ ನಾನು ಸಂದಕ್ಕಿಲ್ಲ ನಾನು ಇಷ್ಟ ಇಲ್ಲ ಅಂತ ಹೇಳ್ಬಿಟ್ಟು ಇನ್ನೊಂದು ಮದುವೆ ಮಾಡ್ಕೊಂಡ್ರದು ಈ ಎಂಥ ಬೊಡ್ಡ ಇದು ನನ್ನ ಮಗ ಇರಬೇಡ ಅವನಂತೂ ಎಂಥ ಮೋಸ ಮಾಡ್ಬಿಟ್ಟ ನಮಗೇನೇನಿಯ ಏಳು ನೀನೇನಿಯ ಎಷ್ಟು ಮೋಸ ಮಾಡವನಿ ಅಂತ ಹೇಳ್ಬಿಟ್ಟು ಅವ್ನ ಮಕ ಮುಚ್ಚ ನಾವು ಮಾರ್ಕಂಡೆ ತಿನ್ಕೋತೀವೋ ಏನು ಮಾಡ್ತೀವೋ ಗೊತ್ತಿಲ್ಲ ನಿನ್ಗೇನ್ಲ ಈಗ ಮಾರ್ಕೊಂಡು ತಿನ್ಬಿಟ್ರೆ ನಿನ್ಗೇನ್ಲ ಕಷ್ಟ ಆಗೋಗ್ಬಿಡ್ತದೆ ನಿನ್ಗೇನಾರು ನೋವಾಯ್ತದೆ ಇಲ್ಲ ನನಗೆ ಕಿದ್ಬಿಡ್ಬೇಕು ನೀನಂತೂ ಜಾಸ್ತಿ ಮಾತಾಡಕ್ಕೆ ಬರ್ಬೇಡ ನೀನು ನಾನು ಏನು ಮಾಡಬೇಕು ಏನು ಬಿಡಬೇಕು ಎಲ್ಲ ಮಕ್ಕಳಿಗೆ ಅಂತ ಹೇಳ್ಬಿಟ್ಟು ನನಗೆ ಗೊತ್ತು ಮಕ್ಕಳುಗಳ ನಿಂಗೆ ಒಳಿಯಂದ್ರಿಗೆ ಏನು ಮಾಡಬೇಕು ಅಂತ ನಿಂಗೆ ಸಂದಾಗ ಗೊತ್ತು ಅದಕ್ಕೆ ಅಳಿಯುಗಳೆಲ್ಲ ನಿಂಗೆ ಸರಿಯಾಗಿ ಇಕ್ತಾ ಇರೋದು ಒಂದು ಕುಂಟೆ ಮಾರಕ್ಕೆ ಬಿಡಕ್ಕಿಲ್ಲ ನಾನು ನೋಡ್ತಾ ಇರು ನೀವೇ ಕಿತ್ತಾಡ್ಕೊಂಡು ನೀವೇ ಬಿದ್ದಿರ್ರಿ ಎಲ್ಲ ಯಾರ್ದೋ ಪಾಲಾಯ್ತದೆ ಅವಾಗ ಗೊತ್ತಾಯ್ತದೆ ಕಳ್ಳನ ಮಕ್ಕಳ ನಿಮಗೆ ಈ ಎಷ್ಟು ಹೇಳಿದ್ರು ನಿಮ್ಗೆ ಅಷ್ಟೇನಲ್ಲ ನನಗೆ ಹೇಳಿ ಸಾಕಾಗಿ ಹೋಗ್ಬಿಟ್ಟೈತೆ ನನಗಂತೂ ನಿನ್ ಬುದ್ಧಿ ಎಲ್ಲ ಗೊತ್ತು ನಂಗೆ ಎಲ್ಲ ಗೊತ್ತು ಸುಮ್ಕಿರಿ ನಿನ್ ಬುದ್ಧಿ ಏನು ಅಂತ ಹೇಳ್ಬಿಟ್ಟು ನನಗೆ ಗೊತ್ತಿಲ್ವೇ ಎಲ್ಲನೂ ಗೊತ್ತು ಏನು ನಿನ್ ಬುದ್ಧಿ ಕೊಂತ್ರಿ ಬುದ್ಧಿ ಏನು ಅಂತ ಹೇಳ್ಬಿಟ್ಟು ಎಲ್ಲ ಒಳಿಯಂದ್ರು ಗಿಟ್ರಸಕ್ಕೆ ಅದು ಏನಾಯ್ತದೋ ಆಗಲಿ ನೋಡೇ ಬಿಡೋಣ ನಾನೇ ಇಲ್ಲ ನೀವ ಅಂತ ಹೇಳ್ಬಿಟ್ಟು ನಾನು ಮಾತ್ರ ನನಗೆ ಜಮೀನು ಬೇಕಷ್ಟೇ ನಿನಗೆ ನಾನಂತೂ ಸುಮ್ಕೆ ಬಿಡಕ್ಕಿಲ್ಲ ಅಂದ್ರೆ ಬಿಡಕ್ಕಿಲ್ಲ
ನೋಡ್ದೆ ನಮ್ಮ ಇವನ್ ಕತೆಯ ನೋಡ್ದಾ ಏಯ್ ಇಲ್ಲಿಂದ ಒಯ್ತಿಯಲ್ಲ ನೀನು ನಾನು ಏನೋ ತೀರ್ಮಾನ ತಕತೀನಿ ನನ್ನ ಕಷ್ಟ ನನಗೆ ಗೊತ್ತು ನಾನು ಏನು ಬೇಕೋ ತೀರ್ಮಾನ ತಕತೀನಿ ಒಯ್ತಿಯಲ್ಲ ನೀನು ಒಯ್ತಿಯ ಸುಮ್ಕೇನೆಯಾ ಮೈ ಉರಿಸ್ಬೇಡ ನನಗೆ ಕಳ್ಳನ ಮಗನೇ ಹೋಗಿ ಸುಮ್ಕೇನಿಯ ಎಂಡ್ರ ಮಾತು ಕಟ್ಕೊಂಡು ಇದೇನೇನಿ ಆಯ್ತು ನಿಂದಂತುನ್ವೆ ಬರೀ ಎಂಡ್ರ ಮಾತು ಕೇಳೋದು ಹಾಳಾಗೋಗೋದು ಎಂಡ್ರ ಮಾತು ಕೇಳೋದು ಹಾಳಾಗೋಗೋದು ಬರೀ ಇದೇನೇನಿಯ ನಿಂದಂತುನ್ವೆ ಕಳ್ಳನ ಮಗನೇ ಹೋಗು ಸುಮ್ಕೇನೆ ನತ್ತಾಗ ಏನು ಮಾತಾಡ್ಬೇಡ ನೀನು ಈಗ ಸದ್ಯಕ್ಕೆ ನಾನು ಏನಾದ್ರೂ ಡಿಸಿಷನ್ ತಕತೀನಿ ನೀನು ಅಲ್ಲಿ ಗಂಟ ಬೋರ್ ಕುಡ್ದು ಅಷ್ಟೇನೇನಿಯ ಅದು ಹೆಂಗ್ ನನಗೆ ಹೇಳಿದಂಗೆ ತಕತಿರೋ ನಾನು ನೋಡೇ ಬಿಡ್ತೀನಿ. ಅದಕ್ಕೆ ಹೇಳಿದ್ದು ಇವ್ನು ಸರಿ ಇಲ್ಲ ಕಣಮ್ಮ ಇವ್ನು ಸರಿ ಇಲ್ಲ ಕಣಮ್ಮ ಅಂತ ಹೇಳ್ಬಿಟ್ಟು ನಿಮಗೆ ಎಷ್ಟು ಸಲ ಹೇಳಿದೆ ಎಂಟಿ ಮಾತು ಕಟ್ಕೊಂಡು ಹಿಂಗೆಲ್ಲ ಮಾಡ್ತಾವನೆ ಅಂತ. ಅಲ್ಲ ನಮ್ಮ ಮಕ್ಕಳೇ ನಮಗೆ ಸಪೋರ್ಟ್ ಇಲ್ವಲ್ಲ ಹೆಂಗೆ ಏನೋ ಒಂದು ಮಾಡೋಣ ಮಗಳೇ ಹಾಂ ನೋಡೋಣ ಬಿಡು ಇನ್ನೂ ಟೇಮ್ ಐತಲ್ಲ ಏನೋ ಒಂದು ಮಾಡಿದ್ರೆ ಆಯ್ತು ಅಷ್ಟಾಗೆ ಪ್ಲಾನ್ ಮಾಡೋಣ ಇಬ್ರು ಯಾರ ಮಾತು ನಾವಂತೂ ಕೇಳೋದೇನಿಯ ಬೇಡ ಏನೋ ಒಂದು ಮಾಡೋಣ ಸುಮ್ಕಿರು. ಸರಿ ನೋಡಿಯಮ್ಮ ಮನೆಗೆ ಮಾತಾಡಿದ್ರೆ ಎಲ್ಲ ಕೇಳಿಸ್ಕೊಂತಾರೆ ಅಂತ ಇಲ್ಲಿ ಬಂದು ಮಾತಾಡಿದ್ರೆ ಇಲ್ಲೊಂದೇ ಕದ್ದು ಮುಚ್ಚಿ ಕೇಳಿಸ್ಕೊಳಕ್ಕೆ ಅಂತಾನೆ ನೀ ಓಡೋಡಿ ಬರ್ತಾರೆ. ಅಯ್ಯೋ ಕರ್ಮ. ಸರಿ ಬಾ ಏನು ಮಾತಾಡ್ಬೇಡ ನಾನು ಏನೋ ಒಂದು ಮಾಡ್ತೀನಿ ಬಾ ಸುಮ್ಕೆ ನೀವು ಹೋಗೋಣ. ಅದು ಹೆಂಗೆ ಕೊಟ್ಬಿಡ್ತಾರೆ ಎಲ್ಲನೂ ದೊಡ್ಡ ಹೆಂಡ್ತಿ ನಾನು ಇರಬೇಕಾದ್ರೆ ಅದು ಹೆಂಗೆ ಕೊಡೋಕ್ಕಾಯ್ತದೆ ಬಾ ನೋಡೇ ಬಿಡ್ತೀನಿ. ಸರಿ ನಡಿಯಮ್ಮ.